ಸೊ ನನಗೆ ಎರರ್ ಬರ್ತಾ ಇದೆ ಇವಾಗ. ಓಕೆ, ಸೊ ನಾನು ಹೋಸ್ಟ್ ಎಂಟಿಟಿಸ್ನ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಹೋಸ್ಟ್ ಎಂಟಿಟಿಸ್ ಮೇಂಟೈನ್ ಮಾಡಬೇಕಂದ್ರೆ ಸೊ ರನ್ಗೆ ಹೋಗ್ಬೇಕು. ಓಕೆ, ಸೊ ರನ್ಗೆ ಹೋಗ್ಬಿಟ್ಟು ನಿಮಗೆ ನೋಟ್ ಪ್ಯಾಡ್. ಓಕೆ, ಸೊ not this one, 1 second. Drive. So etc and host. ಓಕೆ, ಸೊ ಇಲ್ಲಿ ನಾವು ಹೋಸ್ಟ್ ಎಂಟಿಟಿಸ್ನ ಮೇಂಟೈನ್ ಮಾಡಬೇಕು. ನೋಟ್ ಪ್ಯಾಡಲ್ಲಿ ಓಪನ್ ಮಾಡ್ಕೋಬೇಕು ಹೋಸ್ಟ್ ಎಂಟಿಟಿಸ್. ಓಕೆ, ದೆನ್ ವಿ ಹ್ಯಾವ್ ಟು ಮೇಂಟೈನ್ ಎ ಹೋಸ್ಟ್ ಎಂಟಿಟಿಸ್. ಸೊ ಇದು ಬೇರೆ ಸರ್ವರ್ ಇದೆ, ಸೊ ನಮ್ಮ ಸರ್ವರ್ದು ಹೋಸ್ಟ್ ಎಂಟಿಟಿಸ್ ಇಲ್ಲ. ಸೊ ದೆನ್ ಐ ಹ್ಯಾವ್ ಟು ಆ್ಯಡ್ ದ ಹೋಸ್ಟ್ ಎಂಟಿಟಿಸ್. ಸೊ ಯಾವ ಥರ ಆ್ಯಡ್ ಮಾಡಬೇಕು ಹೋಸ್ಟ್ ಎಂಟಿಟಿಸ್ ಅಂತ ತೋರಿಸ್ತೀನಿ ನಾವು. ಓಕೆ, ಸೊ ನಾವು ಫಸ್ಟ್ I will check the server details. ಸೊ ಈ ಸರ್ವರ್ ಡೀಟೇಲ್ಸ್ ಇದೆಯಲ್ಲ, ಸೊ ಈ ಸರ್ವರ್ ಡೀಟೇಲ್ಸ್ನ ಯೂಸ್ ಮಾಡ್ಕೋಬೇಕು. ಸೊ 193 183 dots ಓಕೆ, ಸೊ 183.82.98.9. ಓಕೆ, ಸೊ ಈ ಸರ್ವರ್ ಡೀಟೇಲ್ಸ್ನ ಹಾಕಬೇಕು. ಸೊ ಅದಾದ್ಮೇಲೆ ಒಂದು ಸಿಂಗಲ್ ಟ್ಯಾಬ್ ಕೊಡಬೇಕು. ಸೊ ಸಿಂಗಲ್ ಟ್ಯಾಬ್ ಕೊಟ್ಟ ಮೇಲೆ ಸೊ ನಿಮ್ಗೆ ಇಲ್ಲಿ ಎರರ್ ಬರ್ತಿದೆ ಅಲ್ವಾ, ಸೊ ಇಲ್ಲಿ ಎರರ್ ಬರ್ತಿದೆಯಲ್ಲ, ಸೊ ಅದಕ್ಕೆ ಇದನ್ನು ಕಾಪಿ ಮಾಡ್ಕೋಬೇಕು. ಸೊ ನಿಮ್ಗೆ ಏನು ಎರರ್ ಬರ್ತಿದೆ ಸೊ ಅದ್ರದ್ದು ಸರ್ವರ್ ಡೀಟೇಲ್ಸ್ನ ಕಾಪಿ ಮಾಡ್ಕೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ s4dci.dummy.no domain ಅಂತ ಇದೆ. ಓಕೆ, ಸೊ ಇದೇ ಥರ ನೀವು ಇದನ್ನ ಕಾಪಿ ಮಾಡ್ಕೊ. s4 2022 ಸಾರಿ HTTPs ಕಾಪಿ ಮಾಡೋಂಗಿಲ್ಲ, ಅದು ಬಿಟ್ಬಿಟ್ಟು ರಿಮೈನಿಂಗ್ ಕಾಪಿ ಸೇವ್. ಓಕೆ, ಸೊ ಇಷ್ಟು ಡೀಟೇಲ್ಸ್ ಹಾಕ್ಬಿಟ್ಟು ಸೇವ್ ಮಾಡಿ. ಒನ್ ಸೆಕೆಂಡ್, ಐ ವಿಲ್ ನಾಟ್ ಸೇವ್ ದಿಸ್. ಸೊ ಅದು ಇವಾಗ ಸೇವ್ ಮಾಡಿಲ್ಲ. ಫಸ್ಟ್ ನಾನು ಇನ್ನೊಂದು ಮಾಡಬೇಕು. ಏನು ಮಾಡಬೇಕು ಅಂದರೆ ಫಸ್ಟ್ ಇದನ್ನ ಕಟ್ ಮಾಡಿಕೊಂಡು ಸೊ ಡೆಸ್ಕ್ಟಾಪಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಓಕೆ, ಸೊ ಡೆಸ್ಕ್ಟಾಪಲ್ಲಿ ಪೇಸ್ಟ್ ಮಾಡೋದ್ರಿಂದ ಐ ಥಿಂಕ್ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಸೊ ಈ ಹೋಸ್ಟ್ ಎಂಟಿಟಿಸಲ್ಲಿ ಚೇಂಜಸ್ ಮಾಡಬೇಕು. ಸೊ ನೀವು ಡೈರೆಕ್ಟ್ ಅಲ್ಲೇ ಚೇಂಜಸ್ ಮಾಡಿದ್ರೆ ಇಟ್ ವಿಲ್ ನಾಟ್ ಟೇಕ್. ಓಕೆ, ಸೊ ನಾವು maintain the entries started 2.98.9. I think so. Let me check. 82.98.9. ಓಕೆ, ಸೊ ಇದಾದ್ಮೇಲೆ ಸೊ ಇಲ್ಲೇನು ಕಾಪಿ ಮಾಡಿರ್ತೀವಿ ಯು ಜಸ್ಟ್ ಕಾಪಿ ದಿಸ್ ಅಂಡ್ ಪೇಸ್ಟ್ ಇಟ್. ಸೊ ನಾವು ಐ ವಿಲ್ ಸೇವ್. ಸೊ ಇವಾಗ ಸೇವ್ ಆಗಿದೆ. ಓಕೆ, ಕಂಟ್ರೋಲ್ ಎಸ್ ಕೊಟ್ಟಿದ್ದೀನಿ, ಸೇವ್ ಆಗಿದೆ. ಅದರ್ಸ್ ಯು ಕ್ಯಾನ್ ಗೋ ಹಿಯರ್ ಅಂಡ್ ಸೇವ್. ಸೊ ನಾವು ಐ ವಿಲ್ ಕ್ಲೋಸ್ ದಿಸ್. ಸೇವ್ ಮಾಡಿದ್ಮೇಲೆ ಕ್ಲೋಸ್ ಮಾಡಿ. ಸೊ ಇವಾಗ ನಾವು ಚೇಂಜಸ್ ಮಾಡಿರೋದು ಇಲ್ಲಿದೆ, ರೈಟ್? ಸೊ ಅಗೈನ್ ಕಟ್ ದಿಸ್ and
you have to paste in the drive. So run gogi drivers. So ಇಲ್ಲಿ etc ಹೋಗಿ ಸೊ ಇಲ್ಲಿ ನಾವು ಕಟ್ ಮಾಡಿದ್ದಲ್ಲ ಸೊ ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ಸೊ ಇವಾಗ ಪೇಸ್ಟ್ ಆಯ್ತು. ಸೊ now I will close this. Let me try now. I will close this and log off, and again I will log in. Okay, so here I need to enter the T code. Now hello, see it will come like this. So before we are getting different error. So ಇವಾಗ ವರ್ಕ್ ಆಗ್ತಾ ಇದೆ. ಸೊ ಇವಾಗ ಏನು ಮಾಡಬೇಕು, ಯು ಹ್ಯಾವ್ ಟು ಕ್ಲಿಕ್ ಆನ್ ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಪ್ರೊಸೀಡ್ ಟು S/4HANA. ಸೊ ಇವಾಗ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಈ ಲಾಗಿನ್ ಪೇಜ್ ಓಪನ್ ಆದಾಗ ನಿಮ್ಗೆ SAP ಏನು ಯೂಸರ್ ಐ ಡಿ ಕೊಟ್ಟಿದ್ದೀವಲ್ಲ, ಸೊ ಅದೇ ಯೂಸರ್ ಐ ಡಿ ಪಾಸ್ವರ್ಡ್ನ ಇಲ್ಲಿ ಹಾಕ್ಬಿಟ್ಟು ಲಾಗಿನ್ ಆಗಬೇಕು. ಸೊ ಏನು ಯೂಸರ್ ಐ ಡಿ ಇದೆ ಎಂದು ಐ ವಿಲ್ ಚೆಕ್. S4DEDI5. ಸೊ S4DEDI5 ಅಂಡ್ ಪಾಸ್ವರ್ಡ್ ಏನಿದೆ ಆ ಪಾಸ್ವರ್ಡ್ನ ಹಾಕ್ಬೇಕು. ನಿಮ್ದು S/4HANA ಪಾಸ್ವರ್ಡ್ ಏನಿದೆ, ಸಿಸ್ಟಮ್ ಪಾಸ್ವರ್ಡ್ ಏನಿದೆ ಅದನ್ನೇ ಹಾಕಬೇಕು. ಸೊ ಅವಾಗ ನಿಮಗೆ ಲಾಗಿನ್ ಆಗುತ್ತೆ ಫಿಯರಿ ಅಪ್ಲಿಕೇಶನ್. ಓಕೆ, ಸೊ ಇದು ಫಿಯರಿ ಸ್ಕ್ರೀನ್. ಬಟ್ ರಿಯಲ್ ಟೈಮಲ್ಲಿ ಇವಾಗ ನಾನು ಹೋಸ್ಟ್ ಆ್ಯಂಡ್ ಏನು ಮೇಂಟೈನ್ ಮಾಡಿದ್ರೆ ಅದು ನೀವು ಮೇಂಟೈನ್ ಮಾಡೋದಿಲ್ಲ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಟೆಕ್ನಿಕಲ್ ಕನ್ಸಲ್ಟೆಂಟ್ ಬೇಸಿಸ್ ಟೀಮ್ ಅಥವಾ ಸೆಕ್ಯೂರಿಟಿ ಟೀಮ್ ಅವರು ಮೇಂಟೈನ್ ಮಾಡ್ತಾರೆ. ಬಟ್ ಇವಾಗ ನಮಗೆ ಇಲ್ಲಿ ಯಾರು ಆ ಥರ ಸೆಕ್ಯೂರಿಟಿ ಟೀಮ್ ಕನ್ಸಲ್ಟೆಂಟ್ ಇಲ್ಲದೆ ಇರೋದ್ರಿಂದ ನಾನೇ ಮೇಂಟೈನ್ ಮಾಡ್ಬಿಟ್ಟು ತೋರಿಸಿದ್ದೀನಿ. ಸೊ ನಿಮಗೆ ಗೊತ್ತಿದೆ ಅಂತಂದರೆ ತುಂಬ ಅಡ್ವಾಂಟೇಜ್. ನೀವೇ ಇಶ್ಯೂಸ್ ಬಂದಾಗ ಚೆಕ್ ಮಾಡಿಕೊಂಡು ಮೇಂಟೈನ್ ಮಾಡ್ಕೋಬೋದು. ಓಕೆ, ನಾವೇನು ಮಾಡಬೇಕು ಇವಾಗ, ಬ್ಯಾಂಕ್ ಕಾನ್ಫಿಗರೇಷನ್ ಮಾಡಬೇಕು. ಸೊ ZPT ಕೋಡಲ್ಲಿ ನಾವು APP ಕಾನ್ಫಿಗರೇಷನ್ಸ್ನ ಮಾಡಿದ್ವಿ ನಿನ್ನೆ. ಆಲ್ ಕಂಪನಿ ಕೋಡ್ಸ್ ಆಯಿತು, ಪೇಯಿಂಗ್ ಕಂಪನಿ ಕೋಡ್ಸ್ ಆಯಿತು, ಪೇಮೆಂಟ್ ಮೆಥಡ್ ಆಯಿತು, ಪೇಮೆಂಟ್ ಮೆಥಡ್ ಇನ್ ಕಂಪನಿ ಕೋಡ್ ಆಯಿತು, ಬ್ಯಾಂಕ್ ಡಿಟರ್ಮಿನೇಷನ್ಸ್ ಮಾಡಬೇಕು. ಸೊ ಬ್ಯಾಂಕ್ ಡಿಟರ್ಮಿನೇಷನ್ಸ್ ಮಾಡೋಕ್ಕಿಂತ ಮುಂಚೆ ಹೌಸ್ ಬ್ಯಾಂಕಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದೆ. ಸೊ ಹೌಸ್ ಬ್ಯಾಂಕ್ ಕೂಡ ಕ್ರಿಯೇಟ್ ಮಾಡಿದ್ವಿ ಅಲ್ವಾ ನಿನ್ನೆ. ಮಾಡಿದ್ವಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹೌಸ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಹೌಸ್ ಬ್ಯಾಂಕ್ ಕೀನ ಕ್ರಿಯೇಟ್ ಮಾಡಿದ್ವಿ. ಬಟ್ ಸೊ ನಾವು ಬ್ಯಾಂಕ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡಿರಲಿಲ್ಲ, ರೈಟ್. ಸೊ ಬ್ಯಾಂಕ್ ಅಕೌಂಟ್ಸ್ಗೆ ಹೋದ್ರೆ ನಿಮಗೆ ರೀಡ್ ಓನ್ಲಿ, ಸೊ ರೀಡ್ ಆಕ್ಸೆಸ್ ಓನ್ಲಿ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಕ್ರಿಯೇಟ್ ಬ್ಯಾಂಕ್ ಅಕೌಂಟ್ ಕ್ಲಿಕ್ ಮಾಡಿದ ತಕ್ಷಣ ಸೊ ಇದೇ ಪೇಜಿಗೆ ಕರ್ಕೊಂಡು ಹೋಗುತ್ತೆ ಅದು ಕೂಡ. ಓಕೆ, ಇಫ್ ಯು ಟ್ರೈ ಟು ಕ್ರಿಯೇಟ್ ಬ್ಯಾಂಕ್ ಅಕೌಂಟ್, ಸಿ ಅದೇ ಕೇಳುತ್ತೆ ಆಟೋಮೆಟಿಕ್. ಸೊ ಎಸ್ ಕೊಟ್ಟರೆ ಡೈರೆಕ್ಟು ಈ ಪೇಜಿಗೆ ಬಂದ್ಬಿಡುತ್ತೆ. ಇದು ಡೈರೆಕ್ಟ್ ಕ್ರಿಯೇಷನ್ ಪೇಜಿಗೆ ಬರುತ್ತೆ. ನೀವೇನಾದ್ರೂ ಫಿಯರಿ ಅಪ್ಲಿಕೇಶನ್ ಇದ್ರೆ ಸೊ ಹೆಂಗೆ ಈ ಪೇಜಿಗೆ ಬರಬೇಕು ಅಂದರೆ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್, ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್. ಓಕೆ, ಸೊ ಮ್ಯಾನೇಜ್ ಬ್ಯಾಂಕ್ ಅಕೌಂಟ್ಸ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬ್ಯಾಂಕ್ ಹೈರಾರ್ಕಿ ಇದೆ. ಸೊ ನಾಟ್ ದಿಸ್ ಒನ್, ಲೆಟ್ ಮೀ ನಾವು ಹೈರಾರ್ಕಿ ಓಪನ್ ಮಾಡೋದಲ್ಲ, ಹೈರಾರ್ಕಿ ಅಲ್ಲ ಆಕ್ಚುಲಿ ಬ್ಯಾಂಕ್ ಅಕೌಂಟ್ ಅಂತಾನೆ ಬರುತ್ತೆ ಸಪರೇಟ್. ಸೊ ಐ ಆಮ್ ಟ್ರೈಂಗ್ ಟು ಶೋ ದಟ್.
ಓಕೆ ಫೈನ್. ಸೊ ಐ ಥಿಂಕ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಸೊ ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಮತ್ತೆ. ಸೊ ಇವಾಗ ನಿಮಗೆ ಡೈರೆಕ್ಟ್ ಇಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ ಬಂದಿದೆ, ರೈಟ್? ಸೊ ಇವಾಗ ಇನ್ಆಕ್ಟಿವ್ ಸ್ಟೇಟಸ್ ಇಲ್ಲದೆ ಅದು ಆಕ್ಟಿವ್ ಮಾಡಬೇಕು ನಾವು. ಸೊ ಫಾರ್ ಎಕ್ಸಾಂಪಲ್ ನಾವು ಇವತ್ತು ಓಪನ್ ಮಾಡ್ತಾ ಇದೀವಿ ಅದ್ರದ್ದು. ಸೊ ಅಕೌಂಟ್ ಹೋಲ್ಡರ್ ನೇಮ್ ಕೊಡಬೇಕು. ಐ ಮೀನ್ ಯಾವ ಅಕೌಂಟ್ಗೆ ಅಕೌಂಟ್ ಹೋಲ್ಡರ್ ನೇಮ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದು. ಸೊ ಬ್ಯಾಂಕ್ ರೀಸನ್ ಹಾಕಬೇಕು, ಕಂಟ್ರಿ. ಸೊ ಬ್ಯಾಂಕಿ ನಾವಿಲ್ಲಿ ಕ್ರಿಯೇಟ್ ಮಾಡೋದ್ವಲ್ಲ ಹೌಸ್ ಬ್ಯಾಂಕಿ, ಸೊ ಅದನ್ನ ಹಾಕ್ಬೇಕು. ಇಟ್ ಇಸ್ ಟೂ ಸ್ಲೋ ಯಾರ್, ತುಂಬ ಸ್ಲೋ ಇದೆ. ಸೊ ಬ್ಯಾಂಕಿ, ಸೊ ಈ ಬ್ಯಾಂಕಿ ತಗೋಬೇಕು. ಬ್ಯಾಂಕಿನ ನೆಕ್ಸ್ಟ್ ಅಕೌಂಟ್ ನಂಬರ್ ಹಾಕಬೇಕು. ಓಕೆ, ಸೊ ಒಂದು ಅಕೌಂಟ್ ನಂಬರ್ನ ಹಾಕಿದ್ದೀನಿ. ಓಕೆ, ಸೊ ಇಷ್ಟು ಡೇಟಾ ಹಾಕಿದ್ಮೇಲೆ ಸೊ ಕ್ಲಿಕ್ ಆನ್ ಎಂಟರ್. ಓಕೆ, ಸೊ ಇವಾಗ ನೆಕ್ಸ್ಟು ಸೇವ್ ಮಾಡಬೇಕು. ಓಕೆ, ಕಂಪನಿ ಕೋಡ್ ಹಾಕಿಲ್ಲಲ್ಲ ನಾನು. JIFL ಆ್ಯಂಡ್ ಕರೆನ್ಸೀಸ್ INR. ನಾವೇನಾದರೂ ಫೀಲ್ಡ್ಸ್ ಮಿಸ್ ಮಾಡಿದರೆ ಮ್ಯಾಂಡೇಟರಿ ಫೀಲ್ಡ್ಸ್, ಸೊ ಇಟ್ ವಿಲ್ ಥ್ರೋ ದ ಎರರ್. ನೆಕ್ಸ್ಟ್ ಅಕೌಂಟ್ ಡಿಸ್ಕ್ರಿಪ್ಷನ್, ಕರೆಂಟ್ ಅಕೌಂಟ್ ಅಂದ್ಕೊಳ್ಳಿ. ಬಿಸ್ನೆಸ್ಗೆಲ್ಲ ಕರೆಂಟ್ ಅಕೌಂಟ್ ಯೂಸ್ ಮಾಡ್ತೀವಲ್ವಾ, ಸೊ ಇಲ್ಲಿ ಕೂಡ ಸೊ ಅದನ್ನೇ ಸೆಲೆಕ್ಟ್ ಮಾಡಿ. ಓಕೆ, ನಾವು ಟ್ರೈ ಟು ಸೇವ್. ಓಕೆ, ಸೊ ಇವಾಗ ಅಕೌಂಟ್ ಕ್ರಿಯೇಟ್ ಆಗಿದೆ. ಓಕೆನಾ? ಸೊ ಇವಾಗ ನಾವು ಹೌಸ್ ಬ್ಯಾಂಕ್ ಕನೆಕ್ಟಿವಿಟಿ ಮಾಡಬೇಕು. ಸೊ ಹೌಸ್ ಬ್ಯಾಂಕ್ ಕನೆಕ್ಟಿವಿಟಿಗೆ ಹೋಗಬೇಕು. ಸೊ ನೆಕ್ಸ್ಟ್ here there is one more option to create. Sorry. Okay, let me check now. ಸೊ ನೀವೇನಾದರೂ ಹೌಸ್ ಬ್ಯಾಂಕ್ ಕನೆಕ್ಟಿವಿಟಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ತೋರಿಸುತ್ತೆ ಹೌಸ್ ಬ್ಯಾಂಕ್ ಅಂಡ್ ಅಕೌಂಟ್ ID. ಓಕೆ, ಲೆಟ್ ಮಿ ಕ್ಲಿಕ್ ಆನ್ ಮ್ಯಾನೇಜ್ ಹೌಸ್ ಬ್ಯಾಂಕ್. ಕ್ರಿಯೇಟ್ ಆಪ್ಷನ್ಸ್ ಒಂದು ಬರುತ್ತೆ. ಸೊ ಕ್ರಿಯೇಟ್ ಆಪ್ಷನ್ ತೋರಿಸ್ತಾ ಇಲ್ಲ. ಸೊ ಐ ವಿಲ್ ಚೆಕ್ ಆನ್ ದಿಸ್, ಏನು ತೋರಿಸ್ತಾ ಇಲ್ಲ ಅಂತ. ಓಕೆ, ಸೊ ಇಲ್ಲಿ ಕ್ರಿಯೇಟ್ ಆಪ್ಷನ್ಸ್ ಬಂದ ಮೇಲೆನೆ ಸೊ ವಿ ಕ್ಯಾನ್ ಲಿಂಕ್ ಬಿಟ್ವೀನ್ ದ ಅಕೌಂಟ್ ID ಆ್ಯಂಡ್ ಹೌಸ್ ಬ್ಯಾಂಕ್. ಓಕೆ, ಸೊ ಕನೆಕ್ಟಿವಿಟಿ ಅವಾಗ ಮಾಡ್ಬೋದು. ಸೊ ಕನೆಕ್ಟಿವಿಟಿ ಆಯಿತು ಅಂತಂದರೆ ಸೊ ಇಟ್ ವಿಲ್ ಕಮ್ ಆಟೋಮೆಟಿಕಲಿ ಇನ್ ದಿ ಸ್ಕ್ರೀನ್. ಸೊ ಹೌಸ್ ಬ್ಯಾಂಕ್ ಆ್ಯಂಡ್ ಅಕೌಂಟ್ ID ಆ್ಯಂಡ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಅಂದರೆ GL ಅಕೌಂಟ್ ಏನು ಅಸೈನ್ ಮಾಡಿರ್ತೀವಿ ಅದು. ಸೊ ಇವಾಗ ಕನೆಕ್ಟ್ ಮಾಡೋದು ಅದು ಕೂಡ ಅದೇನೆ. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ಕನೆಕ್ಟ್ ಮಾಡಬೇಕು. ಇಟ್ ಇಸ್ ನಾಟ್ ಶೋಯಿಂಗ್. So let me try. ಸೊ ನಾವು ಬ್ಯಾಂಕ್ GL ಅಕೌಂಟ್ ಹಾಕಬೇಕು. ಯು ಕ್ಯಾನ್ ಚೆಕ್ ಇನ್ FS00 FS00. ಓಕೆ, ಸೊ ದೆನ್ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಬ್ಯಾಂಕ್ ಅಕೌಂಟ್ನ ತಗೊಳ್ಳಿ. ಯಾವ GL ಅಕೌಂಟ್ ಪೇಮೆಂಟ್ ಮಾಡ್ತೀರಾ ಸೊ ಅದು ಎಂಟರ್. SL ಹೌಸ್ ಬ್ಯಾಂಕ್ ಯಾವುದು?
ಹೌಸ್ ಬ್ಯಾಂಕ್ನ ಮೆನ್ಷನ್ ಮಾಡಿ SBI 09. So next SBI 09 house bank account. Next valid sum you can pick from today's date. Okay, so now enter. ಏನಕ್ಕೆ ಆಗ್ಬೇಕು? Say this account number before I continue. This is alternative bank account number, but why it's not as it's not working. Something is wrong. It is not working actually. That's why it is not working. No. It is not taking any data. Let me check why it is not allowing me to do this.
So I'll delete case, so I'll say okay. So ನಾನು manage bank account ಗೆ ಬಂದಾಗ ಸೊ ಈ ತರ ಆಪ್ಷನ್ಸ್ ಬರಬೇಕು. I don't know why it is coming like this. I will close this, leave, and I will leave this as well. Okay. ಸೇಮ್ ಆಪ್ಷನ್ಸ್ ಆಕ್ಚುಲಿ ಅಲ್ಲೇನ್ ಬಂತು ಸೇಮ್ ಅದೇ ಆಪ್ಷನ್ಸ್ ಇರೋದು ಇದರಲ್ಲೂ ಕೂಡ, ಬಟ್ ಸ್ಕ್ರೀನ್ ಇಸ್ ಡಿಫರೆಂಟ್. ಸೊ ದಟ್ ಇಸ್ ದ ರೀಸನ್ ಐ ಆಮ್ ಸೆಲೆಕ್ಟಿಂಗ್ ಫ್ರಮ್ ಹಿಯರ್. ಓಕೆ, ಬಿಟ್ ಕನ್ಫ್ಯೂಸ್ ದಟ್ ಸ್ಕ್ರೀನ್. ಸೊ ಇಲ್ಲಿ ಹೌಸ್ ಬ್ಯಾಂಕ್ ನಾವು ಯಾವ್ದು ಕ್ರಿಯೇಟ್ ಮಾಡಿದ್ವಿ, ಸೊ ಹೌಸ್ ಬ್ಯಾಂಕ್ ನ ತಗೋಬೇಕು. SBI ನೋಡಿ ಇಲ್ಲಿ ತಗೊಂತಾ ಇದೆ, ಸೊ ಅಲ್ಲಿ ತಗೊಳ್ಳಿಲ್ಲ ಅದು. ಸೊ ಹೌಸ್ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಹೌಸ್ ಬ್ಯಾಂಕ್ ಅಕೌಂಟ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಡ್ರಾಪ್ ಹೌಸ್ ಬ್ಯಾಂಕ್ ಅಕೌಂಟ್ ಯಾರು ಕ್ರಿಯೇಟ್ ಮಾಡಿಲ್ವಾ? ಓಕೆ, SBI. It is not allowing to mention the house bank accounts. Okay, so let me check house bank account ಅದು ಕ್ರಿಯೇಟ್ ಆಗಿದೆ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಂತೀನಿ. Okay, it is not allowing. So if I underscore house bank. ಕ್ರಿಯೇಟ್ ಆಗಿದೆ ಬಟ್ ಸ್ಟಿಲ್ ಏನಕ್ಕೆ ಎರರ್ ಬರ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ.
Okay, okay. 1 second. Bank. ಸಮಥಿಂಗ್ ಇಸ್ ರಾಂಗ್. ಓಕೆ, ಸೊ ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನಿಮಗೆ ಏನಕ್ಕೆ ಎರರ್ ಬರ್ತಾ ಇಲ್ಲ, ಐ ಮೀನ್ ಏನಕ್ಕೆ ಅಲೋ ಮಾಡ್ತಾ ಇಲ್ಲ ಅಂತ. ಅಂಡ್ ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಕಾನ್ಫಿಗರೇಷನ್ ಅಗೇನ್. ಓಕೆ, ಟುಮಾರೋ ನೀವು ಮತ್ತೆ ನಾನು ನಾಳೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಯು ಶುಡ್ ಅಲೋ ದಿಸ್ SBI09. I have created the same one, but it is not allowing. ಎಲ್ಲ ತಗೊಳ್ತಾ ಇದೆ GL ಅಕೌಂಟ್ ಎಲ್ಲ, ಬಟ್ ಕ್ರಿಯೇಟ್ ಆಗ್ತಾ ಇಲ್ಲ. ಓಕೆ, ಸೊ ಇದನ್ನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನಿಮಗೆ ನಾಳೆ ಕ್ಲಾಸಲ್ಲಿ. ಓಕೆ, ಏನೋ ಇಶ್ಯೂ ಇದೆ ಸ್ವಲ್ಪ ಅನ್ಸುತ್ತೆ, ಮೇ ಬಿ. ಲೆಟ್ಸ್ ಟ್ರೈ ಟುಮಾರೋ. ಓಕೆ, ಸೊ ಇವಾಗ ನಾಳೆ ನಿಮಗೆ ಇಲ್ಲಿವರೆಗೂ ನಿಮಗೆ ಕ್ಲಾಸಲ್ಲಿ ಬ್ಯಾಂಕಿಂಗ್ ಕಾನ್ಫಿಗರೇಷನ್ ಅಂದ್ಬಿಟ್ಟು, ಸೊ ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ಕಾನ್ಫಿಗರೇಷನ್ಸ್ನ ಮಾಡಿ. ಓಕೆ,